ಇರ್ತಕ್ಕಂಥ ವರ್ಣಾಕ್ಷರಗಳು ಕೊಟ್ಟಿದ್ದೇ ಕಲಬುರಗಿ ಜಿಲ್ಲೆಯ ಶಬ್ದಮಣಿ ದರ್ಪಣ ಕೇಶಿರಾಜನ ಕೃತಿ. ಇದೇ ಕಲಬುರಗಿ. ಭಾರತದಲ್ಲಿ ಅನೇಕ ಕಾನೂನು ಗ್ರಂಥಗಳು, ಆ ಕಾನೂನು ಗ್ರಂಥದಲ್ಲಿ ಮೇಲ್ಪಂಕ್ತಿಯಲ್ಲಿರೋದು ಇದೇ ನೆಲದಲ್ಲಿ ಹುಟ್ಟಿದ ಮರ್ತೂರು ಗ್ರಾಮದಲ್ಲಿರ್ತಕ್ಕಂಥ ವಿಜ್ಞಾನೇಶ್ವರನ ಮಿತಾಕ್ಷರ ಕಾನೂನು. ಎಂತ ಕಾನೂನು! ಇಷ್ಟೆಲ್ಲ ಸಂಪತ್ತು ನಂಬಲಿದ್ರು. ಕನ್ನಡ ತ್ರಿರತ್ನರು ಪಂಪ ಪೊನ್ನ ರನ್ನ ಇದೇ ನೆಲದಲ್ಲಿ, ಇದೇ ನೆಲದವರನ್ನ ಪೋಷಿಸಿದ್ರು, ಕನ್ನಡವನ್ನ ಬೆಳೆಸಿದ್ರು, ಕನ್ನಡವನ್ನ ಕಟ್ಟಿದ್ರು. ಇದೆಲ್ಲ ಓದಿದವರು ತಿಳ್ಕೊಂಡಿರ್ತಾರೆ. ಓದದೇ ಇರ್ತಕ್ಕಂಥದ್ದೆಷ್ಟೋ ಸಂಪತ್ತು ನಮ್ಮ ದೇಶದೊಳಗದ, ನಮ್ಮ ನಾಡಿನೊಳಗದ. ಓದದೇ ಇರ್ತಕ್ಕಂಥ ಎಷ್ಟೋ ತಾಯಂದಿರು ನಮ್ಮ ಭಾಷೆಯನ್ನ ನಮ್ಮ ಭಾಷೆ ಯಾವ ರೀತಿ ಬಳಸ್ತಿದ್ರು ಅನ್ನೋ ಒಂದೇ ಮಾತು ಹೇಳ್ತೇನೆ ವಿದ್ಯಾರ್ಥಿಗಳೇ. ಈ ಒಂದು 2025-26ನೇ ಸಾಲಿನ SLC ಮತ್ತು PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ, ಎಲ್ಲ ಗಣ್ಯ ನಾಗರಿಕರೇ, ತಾಯಂದಿರೇ, ಯುವಕರೇ, ಪ್ರತಿಭಾ ಪುರಸ್ಕಾರ ತೆಗೆದುಕೊಳ್ಳಲು ಆಗಮಿಸಿರ್ತಕ್ಕಂಥ ಎಲ್ಲ ಯುವ ಪ್ರತಿಭೆಗಳೇ, ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಸಂಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಸಂಘಟನೆಗಳು ಕೆಲಸ ಮಾಡ್ತವೆ. ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸರ್ಕಾರದ ಕಣ್ಣು ತರಿಸಬೇಕು, ಅಧಿಕಾರಿಗಳ ಕಣ್ಣು ತರಿಸಬೇಕು ಮತ್ತು ಆ ಸಮಸ್ಯೆಗೆ ಪರಿಹಾರ ಆಗಬೇಕಂತ ಹೇಳಿ ಇಂಥ ಅನೇಕ ಕನ್ನಡ ತಾಯಿಯ ಹೆಸರಿನಲ್ಲಿ ಸಂಘಟನೆಗಳು ಇವತ್ತು ಕೆಲಸ ಮಾಡ್ತವೆ. ಆ ಕೆಲಸದ ಜೊತೆಗೆ ಈ ಒಂದು ಸಂಸ್ಥೆ ಮಾಡಿರ್ತಕ್ಕಂಥದ್ದು ಮತ್ತು ದೀಪಕ್ ಅವರು ಅನೇಕ ಶಾಲೆಗಳಿಗೆ ಬಣ್ಣ ಹಚ್ಚತಕ್ಕಂಥದ್ದು ಮತ್ತು ಕೊರೋನಾ ಸಂದರ್ಭದಲ್ಲಿ 5,000 ಜನರಿಗೆ ಕಿಟ್ ಕೊಡ್ತಕ್ಕಂಥ ಸಾಮಾಜಿಕ ಕಾರ್ಯಗಳನ್ನು ಕೂಡ ಹಾಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು SLCಯಲ್ಲಿ ಪಾಸಾಗಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿಗೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿ ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ಇವತ್ತು ಬಹಳಷ್ಟು ಜನ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ಜನ್ಮ ಭೂಮಿಗೆ ಬಂದ ಮೇಲೆ ಮನುಷ್ಯ ಅಂತ ಹೇಳಿ ಏನಾದರೂ ನಾವು ನಮ್ಮ ಬಹಳಷ್ಟು ಕರ್ನಾಟಕದಲ್ಲಿ ಸಂಘಟನೆಗಳು ಇದ್ದಾವೆ. ಎಲ್ಲ ಸಂಘಟನೆಗಳು ಎಸ್ಪೆಷಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗಳು ಆ ಥರ ಸಂಘಟನೆಗಳು ಬಹಳಷ್ಟು ಆಗಿದ್ದಾವೆ. ಎಲ್ಲ ಸಂಘಟನೆಗಳು ವರ್ಕ್ ಮಾಡ್ತಾ ಇದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ? ಕನ್ನಡಿಗೆ ಉಳಿಸ್ಬೇಕಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಉಳಿಸ್ಬೇಕಂತ ಮಾಡ್ತಾ ಇದ್ದಾರೆ ಅಂತೇಳಿ ಯೋಚನೆ ಮಾಡುವಂಥ ಇವತ್ತು ಸಂಘಟನೆ. ಯಾಕಂದರೆ ನಾನು ಕೇರಳದಲ್ಲಿ ಹೋಗಿದ್ದೆ ಸರ್. ನಾನು ಕೇರಳದಲ್ಲಿ ಹೋದಾಗ ನನಗೆ 7 ದಿನದಲ್ಲಿ ನನಗೆ ಮಲಯಾಳಂ ಕಲಿಬೇಕಾಯ್ತು. ನನಗೆ ಮಲಯಾಳಂ ಪರ್ಫೆಕ್ಟಾಗಿ ಬರುತ್ತೆ. ತಮಿಳ್ನಾಡಿಗೆ ಹೋಗ್ರಿ, ಅಲ್ಲಿ ತಮಿಳೇ ಮಾತಾಡ್ತಾರೆ. ಬೆಂಗಳೂರು ಒಂದೇ ಹಿಂಗಿದೆ, ಅಲ್ಲಿ ಹೋದ್ರೆ ನೀವು 10 ಭಾಷೆ ಬರುತ್ತೆ. 10 ಭಾಷೆ ಅದನ್ನು ಒಂದು ನಮ್ಮದು ವೈಶಿಷ್ಟ್ಯತೆ ಅಂತ ಹೇಳಬೇಕು. ಅದು ನಮ್ಮದೊಂದು ಏನದು ಗ್ರಾಸ್ಪಿಂಗ್ ಪವರ್ ಅಂತಲೇ ಹೇಳ್ಬೇಕು ನಾವು. ಯಾಕಂದ್ರೆ ಕಲಿಬೇಕಂದ್ರೂ ಅಷ್ಟು ಸುಲಭ ಇಲ್ಲ. ಯಾವುದೇ ಒಂದು ಭಾಷಾ ಇಮ್ಮಿಡಿಯೇಟ್ಲಿ ಆಗಿ ಕಲಿಬೇಕಂದ್ರೆ ಅದು ನಮ್ಮಲ್ಲಿ ಇದ್ದಂಥ ಪವರ್ ಇದೆ. ಸರಿ, ಅದು ಪವರ್ ಇರಲಿ, ಬಟ್ ನಾವು ಎಲ್ಲಿ ಹೋದ್ರೂ ನಮ್ಮ ಕನ್ನಡ ಭಾಷೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷಾ ಎಲ್ಲ ಕಡೆ ನಾವು ಉಳಿಸ್ಬೇಕು ಅನ್ನೋಂಥ ಕೆಲಸ ಎದಕ್ಕೆ ಬಂದಿದೆ ಅಂದ್ರೆ ನಾವು ಬಹಳ ಬೇಗ ಆಗಿ ಮರಾಠಿ ಅಂದ್ರೆ ಮರಾಠಿ ಮಾತಾಡ್ಬಿಡ್ತೀವಿ, ತೆಲುಗು ಮಾತಾಡ್ಬಿಡ್ತೀವಿ, ಮಲಯಾಳಂ, ತಮಿಳ್ ಎಲ್ಲ ಮಾತಾಡ್ತೀವಿ. ಸೊ ಒಂದಿನ ಹಿಂಗೆ ಬರಬಾರ್ದು. ನಾವು ಎಲ್ಲರೇನೋ ಒಂದು ಕಡೆ ಮರಾಠಿ ಮಾತಾಡ್ಲತ್ತಾರ, ಒಂದು ಕಡೆ ತೆಲುಗು ಮಾತಾಡ್ಲಕತ್ತಾರ, ಒಂದು ಕಡೆ ತಮಿಳ್, ಮಲಯಾಳಂ, ಈ ಥರ ಮಾತು ಬರಬಾರ್ದು. ನಾವು ಕಲಿತೀವಿ, ಬಟ್ ನಮ್ಗೆ ಮೆಚ್ಚುವಂಥ, ನಮ್ಗೆ ಮನಸ್ಸಿಗೆ ನಾವು ಎಲ್ಲರೂ ಸಿಕ್ಕರೆ ಕನ್ನಡದಲ್ಲಿ ಮಾತಾಡುವಂಥರು ಇರಬೇಕು. ಅದಕ್ಕೆ ನಾವು ಇವತ್ತು ಕನ್ನಡ ಉಳಿಸುವಂಥ ಕೆಲಸ ಮಾಡಲಿಕ್ಕೆ. ಬಹಳಷ್ಟು ಮಂದಿಗೆ ಕನ್ನಡ ಉಳಿಸಬೇಕನ್ನಂತ ಏನಂತ ಬರೀ ಅದೇನ ಅಷ್ಟು ದೊಡ್ಡ ಕನ್ನಡ ಹೃದಯವನ್ನು ಬೆಳಕಾಗಲಿ ಕನ್ನಡ. ಕನ್ನಡ ತಾಯಿ ಭುವನೇಶ್ವರಿಯ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಇಬ್ಬರು ಪರಮ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ
ಎಲ್ಲ ಗಣ್ಯ ಅತಿಥಿಗಳಿಗೆ ವಿಜಯ ಸೇನೆ ಪರವಾಗಿ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಹಾಗೂ ಈ ದಿನ ನಮ್ಮ ವಿಜಯ ಸೇನೆ ಆಯೋಜಿಸಿರ್ತಕ್ಕಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲಾಧ್ಯಕ್ಷರಾದಂಥ ಪೃಥ್ವಿ ಹಾಗೂ ಅವರ ಎಲ್ಲ ಸಂಗಡಿಗರು ಮತ್ತು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದಂತಹ ನಮ್ಮ ಗ್ರಾಮ ಘಟಕದ ಅಧ್ಯಕ್ಷ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಬಯಸ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಮಕ್ಕಳಿಗೆ ಶಿಕ್ಷಕರು ಬೋಧನೆಯನ್ನ ಮಾಡುತ್ತಾ ಗಟ್ಟಿಯಾದ ಸಮಾಜವನ್ನ ಕಟ್ಟಲಿಕ್ಕೆ ಪ್ರಯತ್ನಿಸ್ತಾರೆ. ಹಾಗಾಗಿ ಮೊದಲನೆಯ ನಮಸ್ಕಾರಗಳು ವಿಜಯ ಸೇನೆಯಿಂದ ಗುರುಗಳಿಗೆ ಸಲ್ಲಬೇಕು ಅಂತ ನಾವು ಯಾವಾಗಲೂ ಈ ಒಂದು ಕಾರ್ಯಕ್ರಮದಲ್ಲಿ ಗುರುವನ್ನ ನೆನಪಿಸಿಕೊಳ್ತೇವೆ. ಶಿಕ್ಷಣದಿಂದ ಮಾತ್ರ ಬಡತನ ನಿರ್ಮೂಲನೆ ಆಗದು. ಶಿಕ್ಷಣದಿಂದ ಮಾತ್ರ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ. ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ. ಹಾಗಾಗಿ